ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಯಸ್ಸಾದವ್ರ ಮುಂದೆ ನಿಮ್ ಸ್ಟಂಟ್ಸ, ನನ್ ಮುಂದೆ ಮಾಡೋ ನಿನ್ ಸ್ಟಂಟ್ಸ್ ಸ್ಟಾರ್ಟ್ ಮಾಡೋ. ಗಾಡಿ ಸ್ಟಾರ್ಟ್ ಮಾಡಲ್ಲ, ಮಾಡೋ ಮಾಡೋ ಅಂದೆ. ಥ್ಯಾಂಕ್ಸ್ ಅಪ್ಪ, ತುಂಬ ಥ್ಯಾಂಕ್ಸ್. ನೀನು ಆ ಹುಡುಗರಿಗೆ ಸರಿಯಾದ ಪಾಠ ಕಲಿಸ್ದೆ ನೋಡು. ನಿಮ್ಮಂತ ಮೇಷ್ಟ್ರುಗಳಿಂದ ಅವ್ರು ಪಾಠ ಕಲ್ತಿಲ್ಲ ನೋಡಿ, ಅದಕ್ಕೆ ಈ ತರ ಆಡ್ತಿದಾರಷ್ಟೇ. ನಾನು ಮೇಷ್ಟ್ರಾಗಿದ್ದೆ ಅಂತ ನಿನಗೆ ಹೇಗೆ ಗೊತ್ತು? ತಾತ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೋಗ್ಲಿ, ಒಂದ್ ಕ್ಲೂ ಕೊಡ್ತೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಗೆ ನಿಮ್ ಹಳೆ ಫ್ರೆಂಡ್ ಕಾಣಿಸ್ತಾರೆ. ನೆಗದು ಬಿತ್ತು. ಸುರೇ ಸುರೇ ಕರೆಕ್ಟ್ ಆಗಿ ಗೆಸ್ ಮಾಡ್ರಿ ತಾತ. ರಾಮ, ಎಷ್ಟು ವರ್ಷ ಆಗೋಯ್ತು ನಿನ್ನ ನೋಡಿ. ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ತಾತ. ನಿಮ್ಮನ್ನ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು. ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗೇ ಇದ್ದೀನಿ. ನನ್ನನ್ನು ಗುರ್ತು ಹಿಡಿದು ಮಾತಾಡ್ಸೋದಿಯಲ್ಲ, ಅದೇ ತುಂಬಾ ಸಂತೋಷ ಕಣ. ನಿಮ್ಮನ್ನ ಮತ್ತೆ ನಮ್ ಸೂರಿ ತಾತನ ಯಾರು ಒಂದ್ಸಲ ನೋಡಿದ್ಮೇಲೆ ಮರೆಯೋದಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಬನ್ನಿ, ನಾನೇ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ನಾನೇ ನಡ್ಕೊಂಡು ಹೋಗ್ತೀನಿ. ಮನೆ ಇಲ್ಲೇ ಹತ್ರನೇ ಇದೆ. ತಾತ, ನಿಮ್ ಮನೆ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿಲ್ಲ ತಾತ. ನಾನಂತೂ ನಿಮ್ ಮನೆಗೆ ಬಂದು ಒಂದ್ ಕಪ್ ಟೀ ಕುಡ್ದೆ ಹೋಗೋದಷ್ಟೇ. ಮನೆ ಟೀ? ಏನ್ ಯೋಚನೆ ಮಾಡ್ತಾ ಇದ್ದೀರ ತಾತ? ಬನ್ನಿ ಹೋಗೋಣ. ನಿನಗೆ ಪಾಪ ಏನ್ ಕೆಲಸ ಇರುತ್ತೋ ಏನೋ, ನಿನಗೆ ಯಾಕಪ್ಪ ತೊಂದ್ರೆ? ನಾ ಹೋಗ್ತೀನಿ. ತಾತ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ನನ್ಗೆ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ ಹೇಳಿ? ಟೀ ಕುಡಿಯೋದೇ ಇಂಪಾರ್ಟೆಂಟ್ ಕೆಲಸ ನಂಗೆ. ಬನ್ನಿ, ಬ್ಯಾಗ್ ಕೊಡಿ. ಅಲ್ಲ, ನಾ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ನೀವು ಬನ್ನಿ ತಾತ, ಬನ್ನಿ, ಬ್ಯಾಗ್ ಕೊಡಿ ಇಲ್ಲಿ. ಇದೇನ್ ತಾತ, ಗೇಟ್ ಬೀಗ ಹಾಕಿದ್ದಾರೆ? ಯಾಕೆ ಮನೇಲಿ ಯಾರು ಇಲ್ವಾ? ಅದೇ ಅದನ್ನೇ ಅಲ್ವೇನಪ್ಪ ನಾನು ಆವಾಗ್ಲಿಂದ ಹೇಳ್ತಿರೋದು ನಿನಗೆ. ಮನೆ ಒಳಗೆ ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ನನಗಂತೂ ಟೀ ಮಾಡಕ್ ಬರಲ್ಲಪ್ಪ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಿನ್ನ ಹೊರಗಡೆ ಕರ್ಕೊಂಡು ಹೋಗಿ ಟೀ ಕೊಡಿಸ್ತೀನಿ. ಇದೇನ್ ತಾತ, ಮನೆಯವ್ರಿಗೂ ಬಂದು ಆಚೆಗಡೆ ಟೀ ಕುಡಿಯೋಣ ಅಂತ ಹೇಳ್ತಿದ್ದೀರಲ್ಲ? ಸಾಧ್ಯನೇ ಇಲ್ಲ. ನಿಮಗ್ ಟೀ ಮಾಡಕ್ ಬರ್ದೇ ಇರೋ ಪರವಾಗಿಲ್ಲ, ನಾನ್ ಚೆನ್ನಾಗಿ ಟೀ ಮಾಡ್ತೀನಿ. ತಾತ, ಬನ್ನಿ, ಗೇಟ್ ಲಾಕ್ ಓಪನ್ ಮಾಡಿ. ನಡೀರಿ ತಾತ, ಬನ್ನಿ. ಈ ಮನೆ ಹತ್ರ ಬರ್ಬೇಡ ಅಂತ ಹೇಳಿದ್ರಿ ತಾನೆ, ಯಾಕೋ ಬಂದೆ? ಮುಖಾಯಿ ನೋಡ್ತಿ ತಳ್ಳನ. ಒಂದ್ ನಿಮಿಷ. ದೊಡ್ಡವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವ ನನಗೆ? ಮತ್ತೆಲ್ಲ ಕೇಳಕ್ ನೀನ್ಯಾರು? ದೊಡ್ಡವ್ರನ್ನ ತಳ್ಳು ಅಂತ ಹೇಳ್ತೀವಿ. ಯಾರ ಮೇಲೆ ಕೈ ಮಾಡ್ತಾ ಇದ್ದೀರೋ? ರಾಮ್ ಸಾರ್ ಕಡೆಯವರು, ಅವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ? ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಿಮ್ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಸರ್. ನಮ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇರೋದೇ ಇವರು, ನಮ್ ಫೈನಾನ್ಸ್ ಫಂಡ್ ಮಾಡ್ತಾ ಇರೋದೇ ಇವ್ರು ಕಣ್ರು. ಅಂತವ್ರ ಮೇಲೆ ಕೈ ಎತ್ತಕ್ಕೆ ಹೋಗ್ತೀರಾ? ಸರ್, ಸಾರಿ ಸರ್, ನಮ್ಮ ಕಡೆಯಿಂದ ತಪ್ಪಾಗಿದೆ. ತಾತ, ಬನ್ನಿ. ಅಲ್ಲಪ್ಪ ರಾಮ್,
ನಾನು ಈ ಮನೆಗೆ ತಾತ ನನಗೆಲ್ಲ ಗೊತ್ತಾಯ್ತು ತಾತ. ನಾನು ನಿಮ್ಮನ್ನ ತರಕಾರಿ ಅಂಗಡಿ ಹತ್ರನೇ ನೋಡಿದೆ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಬರೋಷ್ಟರಲ್ಲಿ ನೀವು ಅಲ್ಲಿಂದ ಹೊರಟ್ಬಿಟ್ರಿ. ಹಾಗೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರುವಾಗ ನೀವು ಮನೆ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಅದಕ್ಕಂತ ಹಣ ಅರೇಂಜ್ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು. ತಕ್ಷಣ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಮನೆ ಹತ್ರ ಕಳಿಸ್ದೆ. ಎಲ್ಲ ವಿಷಯನ ತಿಳ್ಕೊಂಡೆ ತಾತ. ಅಂದರೆ ನನ್ನ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಇನ್ನು ನಿನ್ನ ಹತ್ರ ಮುಚ್ಚಿಡೋದು ಏನೂ ಇಲ್ಲ. ರಾಮ್, ಹಾಂ ನೋಡು, ಅಲ್ಲಿ ಕಾಣಿಸ್ತಿದ್ಯಲ್ಲ, ಈಗ ಅದೇ ನನ್ನ ಅರಮನೆ. ನಡಿ, ಅಲ್ಲಿಗೆ ಹೋಗೋಣ. ಇಲ್ಲ ತಾತ, ಇದು ಯಾವತ್ತಿದ್ರು ನಿಮ್ಮ ಮನೆನೇ. ನಿಮ್ಮನೆ ಎದುರುಗಡೆ ನಿಂತ್ಕೊಂಡು ಗೇಟಿಗೆ ಬೀಗ ಹಾಕಿರೋದನ್ನ ನೋಡೋದಕ್ಕೆ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅರಮನೆ ಅಂದಮೇಲೆ ಅದಕ್ಕೊಬ್ಬ ರಾಜ ಇರಲೇಬೇಕು. ಈ ಮನೆಗೆ ನೀವೇ ರಾಜ. ತಾತ ಒಂದೇ ನಿಮಿಷ ಪ್ಲೀಸ್. ತಾತ ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ? ಅದು 10 ಲಕ್ಷ ಕೊಟ್ಟಿದ್ದೀನಿ ಸರ್. ಬಡ್ಡಿ ಎಲ್ಲ ಕಟ್ಟಿದ್ದಾರೆ ಸರ್, ಇನ್ನು ಅಸಲು ಮಾತ್ರ. ಫೋನ್ ಚೆಕ್ ಮಾಡಿ, ಚೆಕ್ ಮಾಡಿ. ಸೆಟ್ಲ್ ಆಯ್ತಾ ಸರ್? ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ ಸರ್? ನೀವು ಕೊಟ್ಟಿರೋ ಬಿಸ್ನೆಸ್ ಅಲ್ಲೇ ನಾವು ಬದುಕ್ತಾ ಇರೋದಲ್ವಾ ಸರ್? ಇದು ಬಿಸ್ನೆಸ್ ಅಲ್ಲ, ನನ್ನ ಕರ್ತವ್ಯ. ಫಸ್ಟು ಗೇಟ್ ಬೀಗ ಓಪನ್ ಮಾಡಿ, 10 ನಿಮಿಷ ಟೈಮ್ ಕೊಡ್ತೀನಿ. ಮನೆ ಮುಂಚೆ ಹೇಗಿತ್ತೋ ಅದೇ ಥರ ಅರೇಂಜ್ ಆಗಿರಬೇಕು. ಪ್ರತಿಯೊಂದು ಸಾಮಾನು ಜೋಡಿಸಿರ್ಬೇಕು. ಅರ್ಥ ಆಯ್ತಾ? ಓಕೆ ಸರ್. ಸರ್ ತಗೊಳ್ಳಿ ಸರ್ ಮನೆಗೆ. ಇನ್ನು 10 ನಿಮಿಷದಲ್ಲಿ ಮೊದಲಿಗೆ ತಾವು ಮಾಡ್ಬಿಡ್ತೀವಿ ಸರ್. ಏನು ಮುಖ ನೋಡ್ತಾ ನಿಂತಿದ್ದೀರಾ? ಸಾರಿ ಕೇಳಿಸಲ್ವಾ? ರಾಮ್, ನೀನು ಯಾತಕ್ಕೋ ಕೊಡೋದಕ್ಕೆ ಹೋದೆ? ಇನ್ನು ಸ್ವಲ್ಪ ದಿವಸ ಆದಮೇಲೆ ನಾನೇ ಕೊಡ್ತಿದ್ದೆ ಅವ್ರಿಗೆ. ತಾತ ನೀವೆಂಥ ಸ್ವಾಭಿಮಾನಿ ಅಂತ ನನಗೆ ಗೊತ್ತಿಲ್ವಾ? ಎಷ್ಟೇ ಆದರೂ ನಮ್ಮ ಸೂರಿ ತಾತನ ಫ್ರೆಂಡ್ ಬೇರೆ, ಒಂದೇ ಜನ್ರೇಷನು. ನೀವು ಅವ್ರಿಗೆ ಯಾವಾಗ ದುಡ್ಡು ಕೊಡಬೇಕು ಅಂತ ಅನ್ಕೊಂಡಿದ್ದೀರೋ ಆವಾಗಲೇ ನನಗೆ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ. ಓ ಏ ರಾಮ್, ಹಾಂ, ಅದೇನೋ ಟೀನಾಗ ಭಾಳ ಚೆನ್ನಾಗಿ ಮಾಡ್ತೀನಿ ಅಂತ ಕೊಚ್ಕೊಂಡೆ. ನಡಿ, ಟೀ ಮಾಡ್ಕೊಂಡು ನಡಿ. ಏನೋ ತಕ್ಕ ಮಟ್ಟಕ್ಕೆ ಮಾಡ್ತೀನಿ ಬನ್ನಿ ತಾತ. ಏಯ್ ದಡಿಯಾ, 1 ಸ್ಪೂನು ಮಿಸ್ ಆಗಬಾರ್ದು ಹೇಳಿದ್ದೀನಿ. ತಾತ ಏನಿದೆಲ್ಲ? ನೀನ್ ಯಾಕೆ ಇಲ್ಲಿದ್ಯಾ? ಅಲ್ಲ, ಇವರೆಲ್ಲ ಮನೆ ಸಾಮಾನುಗಳನ್ನೆಲ್ಲ ಮತ್ತೆ ಯಾಕೆ ಮನೆ ಒಳಗೆ ತಗೊಂಡು ಹೋಗ್ತಿದ್ದಾರೆ? ಈಗೇನಾಗ್ತಿದೆ ತಾತ? ಬಾಗ್ಲು ಓಪನ್ ಇದೆ, ಏನಿದೆಲ್ಲ? ಅಯ್ಯ ಆಪದ್ ಬಾಂಧವ, ಅದನ್ನ ನಾನು ಹೇಳ್ತೀನಿ. ಇವನು ನನ್ನ ಸ್ನೇಹಿತ ಸೂರಿ ಅಂತಿದ್ದಾನೆ, ಅವನ ಮೊಮ್ಮಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.